ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ದ ಪವರ್ ಆಫ್ ಎಸ್ ಐ ಪಿ ಡ್ಯೂರಿಂಗ್ ಎ ಮಾರ್ಕೆಟ್ ಕ್ರ್ಯಾಶ್ ಅಂತ. ಅಂದರೆ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮ್ಮ ಎಸ್ ಐ ಪಿ ಮ್ಯೂಚುವಲ್ ಫಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನಾನು ಎರಡು ಇನ್ವೆಸ್ಟರ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಇನ್ವೆಸ್ಟರ್ ಒನ್ ಬಂದ್ಬಿಟ್ಟು ಮಾರ್ಕೆಟ್ ಕ್ರ್ಯಾಶ್ ಆದಾಗ ಪ್ಯಾನಿಕ್ ಆಗಿ ಪೋರ್ಟ್ಫೋಲಿಯೋನ ಸ್ಟಾಪ್ ಮಾಡ್ತಾರೆ ಮ್ಯೂಚುವಲ್ ಫಂಡ್ನ. ಇನ್ವೆಸ್ಟರ್ ಟು ಬಂದ್ಬಿಟ್ಟು ಕಂಟಿನ್ಯೂಷನ್ ಮಾಡ್ತಾರೆ. ಇವರಿಬ್ರಿಗೂ ಏನು ಡಿಫ್ರೆನ್ಸಿಯೇಷನ್ ಆಗುತ್ತೆ ಅನ್ನೋದನ್ನ ನಿಮಗೆ ಫಿಗರ್ ಕಾಣಿಸಿದೆ, ಅರೌಂಡ್ 40 ಲ್ಯಾಕ್ಸ್. ಡಿಫ್ರೆನ್ಸಿಯೇಷನ್ಸ್ ಆಗುತ್ತೆ ರಿಟರ್ನ್ ವೈಸಲ್ಲಿ. ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಎಸ್ ಐ ಪಿ ಡ್ಯೂರಿಂಗ್ ಮಾರ್ಕೆಟ್ ಕ್ರ್ಯಾಶಲ್ಲಿ ಏನಾಗುತ್ತೆ, ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಮಾರ್ಕೆಟ್ ಬಿದ್ದರೆ, ಫಾರ್ ಎಕ್ಸಾಂಪಲ್ ನಿಫ್ಟಿ 50 ಡೌನ್ಫಾಲ್ ಆದರೆ, ಲಾಸ್ಟ್ ನೀವು ನೋಡ್ತಿದ್ರೆ 18-19 ಮಂತ್ಸಿನ ಮಾರ್ಕೆಟ್ ಡೌನ್ಫಾಲ್ ಆಗಿದೆ, ರೈಟ್? ಏನೂ ರಿಟರ್ನ್ ಕೊಟ್ಟಿಲ್ಲ. ಈ ಲಾಸ್ಟ್ 23 ಡೇಸಿಂದ ಕೂಡ ಮಾರ್ಕೆಟ್ ಬಿದ್ದಿದೆ. ಈ ರೀತಿ ಮಾರ್ಕೆಟ್ ಕ್ರ್ಯಾಶ್ ಆದಾಗ ನಿಮ್ಮ ನಿಫ್ಟಿ 50 ರಿಕವರ್ ಆಗೋಕ್ಕೆ ಬೇಕಾಗಿರೋ ಟೈಮು ಮತ್ತು ನಿಮ್ಮ ₹20,000 ಮಂತ್ಲಿ ಎಸ್ ಐ ಪಿ ರಿಕವರ್ ಆಗೋದಕ್ಕೆ ಬೇಕಾಗಿರೋ ಟೈಮಿಂಗ್ಸ್ನ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತೆ. ಎಸ್ ಐ ಪಿ ರಿಕವರ್ಡ್ ಫಾಸ್ಟರ್ ದೆನ್ ಮಾರ್ಕೆಟ್. ನಾನೊಂದು 4 ಈವೆಂಟನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಿ ಮ್ಯೂಚುವಲ್ ಫಂಡ್ಗೂ ಮತ್ತು ಮಾರ್ಕೆಟ್ ಕ್ರ್ಯಾಶಿಗೂ ಸಂಬಂಧಪಟ್ಟಂಗೆ ಎಷ್ಟು ಟೈಮ್ ತಗೊಳುತ್ತೆ ರಿಕವರ್ ಆಗೋಕ್ಕೆ, ಐದರ್ ಮಾರ್ಕೆಟ್ ಬೇಗ ರಿಕವರ್ ಆಗುತ್ತಾ ಇಲ್ಲ ನಿಮ್ಮ ಎಸ್ ಐ ಪಿ ರಿಕವರ್ ಆಗುತ್ತಾ ಅಂತ ಇದ್ರ ಗೊತ್ತಾಗುತ್ತೆ. ಫಸ್ಟ್ ಈವೆಂಟ್ ಬಂದು ಕೋವಿಡ್-19 2020. ಕೋವಿಡ್-19 ಬಂದಾಗ ಮಾರ್ಕೆಟ್ ಬಂದು ಓವರಾಲ್ 38% ಡೌನ್ ಆಗಿತ್ತು. ಆಗ ಮಾರ್ಕೆಟ್ 10 ಮಂತ್ಸ್ ತೊಗೊಂತು ರಿಕವರ್ ಆಗೋದಕ್ಕೆ. ಎಸ್ ಐ ಪಿ ಸೇಮ್ ನಿಮ್ಮ ₹20,000 ಮ್ಯೂಚುವಲ್ ಫಂಡ್ ಎಸ್ ಐ ಪಿ ಏನಿತ್ತು ಅದು ಕೂಡ 10 ಮಂತ್ಸ್ ತೊಗೊಂತು. ಸಿಮಿಲರ್ ಬೇಸ್ ಸ್ಲೋಡೌನ್ ಇನ್ ಚೀನಾ ಮಾರ್ಕೆಟಲ್ಲಿ ಸ್ಲೋಡೌನ್ ಆದಾಗ 21.8% ಕ್ರ್ಯಾಶ್ ಆಗಿತ್ತು. ಆಗ ಮಾರ್ಕೆಟ್ ತೊಗೊಂಡಿದ್ದು ರಿಕವರ್ ಆಗೋಕ್ಕೆ 19 ಮಂತ್ಸ್, ಆದರೆ ನಿಮ್ಮ ಎಸ್ ಐ ಪಿ ತೊಗೊಂಡಿದ್ದು 17 ಮಂತ್ಸ್. ಸಿಮಿಲರ್ ಯೂರೋ ಡೆಟ್ ಕ್ರೈಸಿಸ್ 2011 26% ಡೌನ್ ಆಗಿತ್ತು ಮಾರ್ಕೆಟು. 29 ಮಂತ್ಸ್ ತೊಗೊಂತು ರಿಕವರ್ ಆಗೋಕ್ಕೆ, ಬಟ್ ಎಸ್ ಐ ಪಿ ರಿಕವರ್ಡ್ ಫಾಸ್ಟರ್, ದಟ್ ಈಸ್ 21 ಮಂತ್ಸ್. ನಿಮಗೆ ದೊಡ್ಡ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 2020 ನೀವು ನೋಡಿದ್ರೆ 60% ಮಾರ್ಕೆಟ್ ಕರೆಕ್ಷನ್ಸ್ ಆಗಿತ್ತು. ಆಗ ಕೂಡ ಮಾರ್ಕೆಟ್ ನಿಮಗೆ 35 ಮಂತ್ಸ್ ಆಯಿತು ತೊಗೊಂಡು ರಿಕವರ್ ಆಗೋದಕ್ಕೆ, ಬಟ್ ಎಸ್ ಐ ಪಿ ರಿಕವರ್ ಆಗಿದ್ದು 28 ಮಂತ್ಸಲ್ಲಿ ರಿಕವರ್ ಆಯಿತು. ವಾಟ್ ಇಫ್ ಯು ಸ್ಟಾಪ್ ಯುವರ್ ಎಸ್ ಐ ಪಿ ಡ್ಯೂರಿಂಗ್ ಎ ಮಾರ್ಕೆಟ್ ಕ್ರ್ಯಾಶ್? ಅಂದರೆ ಮಾರ್ಕೆಟ್ ಡೌನ್ ಆದಾಗ ಪ್ಯಾನಿಕ್ ಸಿನಾರಿಯೋದಲ್ಲಿ ನಿಮ್ಮ ಎಸ್ ಐ ಪಿಯನ್ನು ಸ್ಟಾಪ್ ಮಾಡಿದ್ರೆ ಇಲ್ಲ ಪಾಸ್ ಮಾಡಿದ್ರೆ ನಿಮ್ಗೇನು ಲಾಸ್ ಆಗುತ್ತೆ ಅಂದರೆ ನಿಯರ್ಲಿ 40 ಲ್ಯಾಕ್ಸ್ ಕಾರ್ಪಸ್ ನಿಮಗೆ ಲಾಸ್ ಆಗುತ್ತೆ. ಎಕ್ಸಾಂಪಲ್ ತೊಗೊಳ್ಳಿ, ಗ್ಲೋಬಲ್ ಈವೆಂಟ್ ಏನಿದೆ, ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ 2008 ಮಾರ್ಕೆಟ್ ಕರೆಕ್ಟರ್ ಆದಾಗ 60%. ಮಾರ್ಕೆಟ್ ಟೈಮ್ಸ್ ತೊಗೊಂಡಿದ್ದು 35 ಮಂತ್ಸ್ ಆಯಿತು ರಿಕವರ್ ಆಗೋಕ್ಕೆ ನಿಫ್ಟಿ. ಬಟ್ ಸೆಕೆಂಡ್ ಸಿನಾರಿಯಲ್ಲಿ ನೋಡಿ, ಎಸ್ ಐ ಪಿ ಕಂಟಿನ್ಯೂ ಮಾಡಿದರೆ ನಿಮಗೆ 2.80 crore ಆಗ್ತಿತ್ತು. ಬಟ್ ಇನ್ ಕೇಸ್ ಆ ಪರ್ಟಿಕ್ಯುಲರ್ ಪ್ಯಾನಿಕ್ ಸಿನಾರಿಯಲ್ಲಿ ಕಸ್ಟಮರ್ಸ್ 35 ಮಂತ್ಸ್ನ ಎಸ್ ಐ ಪಿ ಪೇ ಮಾಡಿಲ್ಲ ಅಂದರೆ ನಿಮಗೆ ಕಾರ್ಪಸ್ ಬಂದು 2.4 crore ಆಗ್ತಿತ್ತು. ಇಟ್ಸ್ ನಥಿಂಗ್ ಬಟ್ ಎರಡಕ್ಕೂ ಡಿಫ್ರೆನ್ಸಿಯೇಷನ್ ಒಂದು 40 lakh rupees ನಿಮಗೆ ಕಾರ್ಪಸ್ ಲಾಸ್ ಆಗ್ತಿತ್ತು. ವೈ ಡಸ್ ದಿಸ್ ಹ್ಯಾಪನ್ಸ್? ಇದು ಯಾಕೆ ಆಗ್ತಿದೆ ಅಂತಂದರೆ, ಮಾರ್ಕೆಟ್ ಫಾಲ್ ಆದಾಗ ನಿಮ್ಮ ಎಸ್ ಐ ಪಿ ₹20,000 ಏನು ನೀವು ಮಂತ್ಲಿ ಕಟ್ತೀರಲ್ಲ, ಆ ಅಮೌಂಟು ಸೇಮ್ ಅಮೌಂಟ್ ಕಂಟಿನ್ಯೂಷನ್ ಆಗುತ್ತೆ. ಮಾರ್ಕೆಟ್ ಅಪ್ ಇರಲಿ ಡೌನ್ ಇರಲಿ. ಬಟ್ ಇವಾಗ ಕರೆಂಟ್ ಸಿನಾರಿಯೋ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂದ್ಕೊಳ್ಳಿ, ನೀವು ₹20,000 ಎಸ್ ಐ ಪಿಗೆ ನೀವು ಬೈ ಮಾಡ್ತೀವಿ ಅಂತಂದರೆ, ಎಕ್ಸಾಂಪಲ್ ಒಂದು ಫಂಡ್ ತೊಗೊಳೋಣ. ಒಂದು ಫಂಡ್ಗೆ, ಮ್ಯೂಚುವಲ್ ಫಂಡ್ಗೆ ₹100 ಫಂಡ್ ಎನ್ ಎ ವಿ ನಡೀತಿದೆ ಅಂದರೆ ನಿಮಗೆ 20,000ಗೆ ಫಸ್ಟ್ ಸಿನಾರಿಯೋ ನಿಮಗೆ 200 ಕ್ವಾಂಟಿಟೀಸ್ ಬರುತ್ತೆ. ಅದೇ ಎಕ್ಸಾಂಪಲ್ ಮಾರ್ಕೆಟ್ ಡೌನ್ ಆಗಿದೆ ಅಂದಾಗ ಅದೇ ಫಂಡ್ ವ್ಯಾಲ್ಯೂ ಎನ್ ಎ ಬಿ ಬಂದು ₹80 ಬಂತು ಅಂದರೆ ನಿಮಗೆ 250 ಕ್ವಾಂಟಿಟಿ ಬರುತ್ತೆ. ಅಂದರೆ ಚೀಪರ್ ಪ್ರೈಸ್ಗೆ ಮೋರ್ ಕ್ವಾಂಟಿಟಿ ಆಫ್ ಯೂನಿಟ್ ಸಿಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಮಾರ್ಕೆಟ್ ರಿಕವರ್ ಆದಾಗ ಇಟ್ ವಿಲ್ ಗಿವ್ಸ್ ಯು ಬೆಟರ್ ರಿಟರ್ನ್. ಎಸ್ ಐ ಪಿ ಡ್ಯೂರಿಂಗ್ ಅ ಪೈನ್ಫುಲ್ ಪೀರಿಯಡ್ ಫ್ಯೂಲ್ ಸ್ಪೀಡಿ ರಿಕವರಿ. ಅಂದರೆ ಮಾರ್ಕೆಟ್ ಯಾವಾಗ ಕರೆಕ್ಷನ್ಸ್ ಇರುತ್ತೆ ಅಲ್ಲಿ ಡಿಸಿಪ್ಲಿನ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ಎಸ್ ಐ ಪಿ ಜೊತೆಗೆ ನೀವು ಇನ್ ಕೇಸ್ ಎಸ್ ಐ ಪಿ ಜೊತೆಗೆ ನೀವೇನು ಮಾಡ್ಬೋದು ಅಂದರೆ ಟಾಪಪ್ ಕೂಡ ಮಾಡ್ಬೋದು. ಟಾಪಪ್ ಅಥವಾ ಸ್ಟೆಪ್ ಅಪ್ ಅಂತ ಕರಿತೀವಿ. ಅಂದರೆ ಇಟ್ಸ್ ನಥಿಂಗ್ ಬಟ್ ಇವಾಗ ₹20,000 ನೀವು ಎಸ್ ಐ ಪಿ ಮಾಡ್ತೀರಿ, ಮಾರ್ಕೆಟ್ ಡೌನ್ ಆದಾಗ ಮೈ ರಿಕ್ವೆಸ್ಟ್ 20% ₹20,000ಗೆ ಪ್ಲಸ್ 5% ಆ್ಯಡ್ ಮಾಡಿ ನೀವು ಸ್ಟೆಪ್ ಅಪ್ ಮಾಡ್ಬೋದು, ಇಲ್ಲ 10% ಆ್ಯಡ್ ಮಾಡಿ ಸ್ಟೆಪ್ ಅಪ್ ಮಾಡ್ಬೋದು. ಆಗೇನಾಗುತ್ತೆ, ನಿಮಗೆ ಲೋವರ್ ಪ್ರೈಸಲ್ಲಿ ಮೋರ್ ಕ್ವಾಂಟಿಟಿ ಸಿಗುತ್ತೆ. ಮಾರ್ಕೆಟ್ ಒಂದು ಸಲ ರಿಕವರ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಯು ವಿಲ್ ಗೆಟ್ ಎ ಬೆಟರ್ ರಿಟರ್ನ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ವೈಲ್ ಇದನ್ನು ಕನ್ಕ್ಲೂಷನ್ಸ್ ಏನಂತಂದರೆ, ಎಸ್ ಐ ಪಿ ಬಂದ್ಬಿಟ್ಟು ನಿಮ್ಮ ಪೋರ್ಟ್ಫೋಲಿಯೋ ಫಾಸ್ಟರ್ ರಿಕವರ್ ಆಗುತ್ತೆ. ಇಟ್ ಕ್ಯಾನ್ ಬಿ ಎ ಅಸೆಟ್ ಅಲೊಕೇಶನ್, ಇಟ್ ಕ್ಯಾನ್ ಬಿ ಅ ಪ್ರೊಟೆಕ್ಟಿವ್ ಪೋರ್ಟ್ಫೋಲಿಯೋ ಡೌನ್ ಸೈಡ್ ಇನ್ ದ ಫಾಲಿಂಗ್ ಮಾರ್ಕೆಟ್. ಏನಾಗುತ್ತೆ ಅಂದರೆ ಮಾರ್ಕೆಟ್ ಬಿದ್ದಂಗೆಲ್ಲ ನೀವು ಅವರೇಜ್ ಮಾಡಿದಾಗ ಅಲ್ಟಿಮೇಟ್ಲಿ ಅವರೇಜಿಂಗ್ ಪ್ರೈಸಸ್ ಕಡಿಮೆ ಆಗುತ್ತೆ. ಮಾರ್ಕೆಟ್ ಒಂದ್ಸಲಿ ಹೇಗೇನು ಶೂಟ್ ಅಪ್ ಆದಾಗ ಇಟ್ ವಿಲ್ ಬಿ ಗಿವ್ಸ್ ಯು ಫಾಸ್ಟರ್ ರಿಕವರಿ. ಐ ಥಿಂಕ್ ಈ ಪೋರ್ಟ್ಫೋಲಿಯೋದಲ್ಲಿ ನಿಮಗೆ ಈ ಕರೆಂಟ್ ಸಿನಾರಿಯೋ ಮತ್ತು ಕರೆಂಟ್ ಮಾರ್ಕೆಟ್ ಫಾಲ್ ಪ್ಯಾನಿಕ್ ಆಗಿರೋ ಸಿನಾರಿಯೋದಲ್ಲಿ ನಿಮ್ಮ ಎಸ್ ಐ ಪಿನ ಸ್ಟಾಪ್ ಮಾಡೋ ಐಡಿಯಾ ನಿಮ್ಮ ಮೈಂಡಲ್ಲಿದ್ದರೆ ಪ್ಲೀಸ್ ಡೋಂಟ್ ಡೂ ಇಟ್. ಕಂಟಿನ್ಯೂ ಯುವರ್ ಇನ್ವೆಸ್ಟ್ಮೆಂಟ್, ಕಂಟಿನ್ಯೂ ಯುವರ್ ಎಸ್ ಐ ಪಿ,
to get better return over a period of next 6 months to 1 year down the line. Thanks for watching.